ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಪ್ರಾಡಕ್ಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಂದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕೆ ಫಸ್ಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ನಾನು 15 ಡೇಸ್ ಇಂದ ಇದನ್ನ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಯಾವುದೇ ರೀತಿಯಲ್ಲೂ ನಿಮಗೆ ಮೋಸ ಇಲ್ಲ, ನಿಮಗೆ ಫುಲ್ ರಿಸಲ್ಟ್ ನೇ ಕೊಡುತ್ತೆ. ಯಾವುದೇ ಪ್ರಾಬ್ಲಮ್ ಇದ್ರೂ ಇದು ಕ್ಲಿಯರ್ ಮಾಡುತ್ತೆ. ಸೊ ಆ ಪ್ರಾಡಕ್ಟ್ ಬಂದ್ಬಿಟ್ಟು ಈಕ್ಲಾಟ್ ಸುಪೀರಿಯರ್ ಸೀರಮ್ ಅಂತ. ಸೊ ನೋಡ್ತಾ ಇದ್ರಲ್ಲ, ಈ ಸೀರಮ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು. ಅಂಡ್ ಇನ್ನೊಂದು ಹೇಳ್ತೀನಿ, ಇದ್ರದ್ದು ಒರಿಜಿನಲ್ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೇ ಹೋಗ್ಬಿಟ್ಟು ತಗೊಳ್ಳಿ. ಇದ್ರ ಒರಿಜಿನಲ್ ಪ್ರಾಡಕ್ಟ್ ಕ್ಲಿಕ್ ಆನ್ ಕೇರ್ ಅಲ್ಲಿ ಮಾತ್ರ ಸಿಗೋದು. ಇನ್ ಯಾವ ವೆಬ್ಸೈಟ್ ನಲ್ಲೂ ಸಿಕ್ಕರೆ ಅದು ಒರಿಜಿನಲ್ ಅಲ್ಲ. ಯಾಕಂದ್ರೆ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ತಗೊಂಡು ಆಮೇಲೆ ಮೋಸ ಹೋಗ್ಬೇಡಿ. ಹಾಗಾಗಿ ಇದ್ರ ಒರಿಜಿನಲ್ ಪ್ರಾಡಕ್ಟ್ ನಿಮ್ಗೆ ಬೇಕು ಅಂತಂದ್ರೆ ಕ್ಲಿಕ್ ಆನ್ ಕೇರ್ ಅಲ್ಲಿ ಮಾತ್ರ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಮಾತ್ರ ಬೈ ಮಾಡಿ. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನನ್ನ ಜೊತೆ ಶೇರ್ ಮಾಡ್ತೀನಿ. ಆಕ್ಚುಲಿ ಏನಂತ ಅಂದ್ರೆ ನನಗೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ಮೇಡಮ್ ಪಿಂಪಲ್ ಮಾರ್ಕ್ಸ್ಗೆ ಏನ್ ಮಾಡ್ಬೇಕು, ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗಿದೆ, ಏನ್ ಮಾಡ್ಬೇಕು, ಆಮೇಲೆ ಪಿಂಪಲ್ ಮಾರ್ಕ್ಸ್ ಗಳಿದೆ, ಏನ್ ಮಾಡ್ಬೇಕು. ಅದಕ್ಕೆ ನಾನು ಹಲವಾರು ರೀತಿ ಸ್ಕಿನ್ ಕೇರ್ ರೊಟೀನ್ ಗಳನ್ನ ಹೇಳಿದೀನಿ, ಕ್ರೀಮ್ಸ್ ಗಳನ್ನ ಹೇಳಿದೀನಿ. ಅದೆಲ್ಲ ನಿಮ್ಗೆ ಒಂದು ಲೆವೆಲ್ ವರೆಗೂ ಹೆಲ್ಪ್ ಮಾಡುತ್ತೆ. ಇನ್ನು ತುಂಬಾ ಜನ ನನಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ, ಪೋರ್ಸ್ ಪ್ರಾಬ್ಲಮ್ ಬಗ್ಗೆ ತುಂಬಾ ಜನ ಕೇಳಿದ್ದಾರೆ. ತುಂಬಾ ಪೋರ್ಸ್ ಇದೆ ಮೇಡಮ್, ನನಗೆ ಲಾರ್ಜ್ ಪೋರ್ಸ್ ಇದೆ ಅಂತ ಮಾಡಿದ್ದಾರೆ. ಏನಾದ್ರೂ ಮೆಡಿಸಿನ್ ಹೇಳಿ, ಏನಾದ್ರೂ ಕ್ರೀಮ್ ಹೇಳಿ ಅಂತ ತುಂಬಾ ಜನ ನನಗೆ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋನ ತಗೊಂಡ್ಬಿಟ್ಟು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ಈ ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ, ಇದು ನಿಮ್ಗೆ ತುಂಬಾನೇ ರಿಸಲ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂಡ್ ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ನ ಕೊಡುತ್ತೆ. ನಾವು ಔಟ್ಸೈಡ್ ಹೋದ್ರೆ ಮಾತ್ರ ನಮ್ ಸ್ಕಿನ್ ಹಾಳಾಗುತ್ತೆ ಅಂತ ನಾವು ಥಿಂಕ್ ಮಾಡ್ತೀವಿ. ಬಟ್ ಸೇಮ್ ನಾನು ಹಾಗೆ ಅನ್ಕೊಂಡಿದ್ದೀನಿ. ಸ್ಕಿನ್ ಕೇರ್ ನ ಸ್ವಲ್ಪ ಕಡಿಮೆ ಮಾಡಿದೆ, ನೈಟ್ ರೂಟೀನ್ ನ ಸ್ವಲ್ಪ ಫಾಲೋ ಮಾಡೋದನ್ನ ಬಿಟ್ಟೆ. ಈ ತರ ಎಲ್ಲ ಆದಾಗ ಏನಾಯ್ತು, ನನಗೆ ಪಿಂಪಲ್ಸ್ ಬ್ರೇಕ್ಔಟ್ ಆಗಿ ಸ್ಟಾರ್ಟ್ ಆಯ್ತು. ಅಂದ್ರೆ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಪೋರ್ಸ್ ಪ್ರಾಬ್ಲಮ್ ಮನೆಯಲ್ಲಿ ಇದ್ರೂ ಬರುತ್ತೆ ಫ್ರೆಂಡ್ಸ್, ಹೊರಗಡೆ ಹೋದ್ರೂ ಬರುತ್ತೆ. ತುಂಬಾ ಜನ ನಾನು ಆಗ್ಲೇ ಹೇಳ್ದಂಗೆ ಹೊರಗಡೆ ಹೋದ್ರೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಅಂತ ಥಿಂಕ್ ಮಾಡ್ತಾರೆ. ನೆವರ್. ನಿಮಗೆ ಮನೆಯಲ್ಲಿ ಇದ್ರೂ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಗಳು ಬರುತ್ತೆ. ಯಾಕಂದ್ರೆ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಲಾಕ್ಡೌನ್ ಅಲ್ಲಿ. ಮನೆಯಲ್ಲಿ ಇದ್ದು ಕೂಡ ನನಗೆ ನನ್ನ ಸ್ಕಿನ್ ತುಂಬಾ ಪ್ರಾಬ್ಲಮ್ ಆಯ್ತು. ಪೋರ್ಸ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಯ್ತು. ಮೇನ್ ಪಿಂಪಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ರೆಮಿಡೀಸ್ ನ ಮಾಡ್ಕೋಬಹುದಲ್ಲ ಅಂತ ನಾವು ಅನ್ಕೊಳ್ತೀವಿ. ಮನೆಯಲ್ಲೇ ನಾವು ಹೋಮ್ ರೆಮಿಡೀಸ್ ನ ಮಾಡೋದು ಎಲ್ಲಾ ಟೈಮ್ ನಲ್ಲೂ ನಮ್ಗೆ ಯೂಸ್ ಆಗೋದಿಲ್ಲ. ಈವನ್ ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಗೆ ಕ್ವಾಂಟಿಟಿ ಕರೆಕ್ಟ್ ಆಗಿ ಗೊತ್ತಿರೋದು. ಹೋಮ್ ರೆಮಿಡೀಸ್ ಬೆಸ್ಟೇನೆ, ಎಲ್ಲರೂ ಹೇಳ್ತಾರೆ ಹೋಮ್ ರೆಮಿಡೀಸ್ ತುಂಬಾ ಬೆಸ್ಟ್ ಅದು ಇದು ಯೂಸ್ ಮಾಡೋದಕ್ಕಿಂತ ಅಂತ. ಖಂಡಿತವಾಗ್ಲೂ ಹೋಮ್ ರೆಮಿಡೀಸ್ ಬೆಸ್ಟ್. ಬಟ್ ಹೋಮ್ ರೆಮಿಡೀಸ್ ಎಲ್ಲಾ ಟೈಮ್ ನಲ್ಲೂ ವರ್ಕ್ ಆಗಲ್ಲ. ನಿಮ್ಗೆ 2 ವೀಕ್ಸ್ ಈ ತರ ಎಲ್ಲ ಆದ್ಮೇಲೆ ನಾನೊಬ್ರದ್ದು ಡಾಕ್ಟರ್ದು ವೆಬ್ಸೈಟ್ ನ ನೋಡ್ತಾ ಇದ್ದೆ. ಆ ವೆಬ್ಸೈಟ್ ನೋಡಿದ್ಮೇಲೆ ನನಗೆ ಈ ಪ್ರಾಡಕ್ಟ್ ಗೊತ್ತಾಯ್ತು. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಈಕ್ಲಾಟ್ ಸುಪೀರಿಯರ್ ಸೀರಮ್ ಅಂತಾನೆ ಹೇಳಿದೆ, ಫೇಸ್ ಸೀರಮ್. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದೆ ಅಂದ್ರೆ ನಿಯಾಸಿನಮೈಡ್ ಇದೆ, ವಿಟಮಿನ್ B5 ಇದೆ, ಹ್ಯಾಲ್ಯೂರೋನಿಕ್ ಆಸಿಡ್ ಇದೆ, ಜಿಂಕ್ ಇದೆ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದು ನಿಯಾಸಿನಮೈಡು ಜೊತೆಗೆ ಹ್ಯಾಲ್ಯೂರೋನಿಕ್ ಆಸಿಡ್, ವಿಟಮಿನ್ B5 ಏನಿದೆಯಲ್ಲ, ಸೊ ಇದೆಲ್ಲದು ಕಾಂಬಿನೇಷನ್ ಇಂದ ನಿಮ್ಮ ಸ್ಕಿನ್ ಮೇಲೆ ಸೂಪರ್ ಆಗಿ ಆಕ್ಟ್ ಮಾಡುತ್ತೆ. ಈ ಕಾಂಬಿನೇಷನ್ ಇರೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಚೆನ್ನಾಗಿ ಆಕ್ಟ್ ಮಾಡುತ್ತೆ. ಸೊ ನಿಯಾಸಿನಮೈಡ್ ಅಂತ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ಅದ್ರದ್ದು ಏನೇನು ಪ್ರಾಪರ್ಟೀಸ್ ಇದೆ, ಅದು ಏನೇನು ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸ್ಕಿನ್ ಮೇಲೆ. ಆಲ್ಮೋಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಸಿಗುವಂತಹ ಕ್ರೀಮ್ಗಳಲ್ಲಿ ನಿಯಾಸಿನಮೈಡ್ ಇರುತ್ತೆ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಮಾರ್ಕೆಟ್ ನಲ್ಲಿ ನಿಮ್ಗೆ ಪಿಂಪಲ್ ಕಂಟ್ರೋಲ್ಗೆ ಅಂತ ಹೇಳ್ಬಿಟ್ಟು ಏನು ಕ್ರೀಮ್ಗಳನ್ನ ನೀವು ಯೂಸ್ ಮಾಡ್ತೀರಾ, ಆಂಟಿ ಎಕ್ನೆ ಕ್ರೀಮ್ಗಳೇನಿರುತ್ತೆ ಅದನ್ನ ನೀವು ಯೂಸ್ ಮಾಡ್ತೀರಾ, ಅದ್ರಲ್ಲಿ ಆಲ್ಮೋಸ್ಟ್ ನಿಯಾಸಿನಮೈಡ್ ಇರುತ್ತೆ. ಬಟ್ ಆ ನಿಯಾಸಿನಮೈಡ್ ಏನು ಪ್ಯೂರ್ ಇರೋದಿಲ್ಲ. ಅಂದ್ರೆ ಮಿಕ್ಸ್ಚರ್ ಏನಿರುತ್ತಲ್ಲ, ಆ ನಿಯಾಸಿನಮೈಡ್ ಜೊತೆಗೆ ಮಿಕ್ಸ್ಚರ್ ಏನಿರುತ್ತಲ್ಲ, ಆ ಮಿಕ್ಸ್ಚರ್ ಕರೆಕ್ಟ್ ಆಗಿರಲ್ಲ, ಕಾಂಬಿನೇಷನ್ಸ್ ಕರೆಕ್ಟ್ ಆಗಿರೋದಿಲ್ಲ. ಹಾಗಾಗಿ ನಿಮ್ಗೆ ಒಮ್ಮೊಮ್ಮೆ ಯೂಸ್ ಮಾಡಿದ್ರು ಕಲೆ ಹೋಗುತ್ತೆ, ಮತ್ತೆ ಪಿಂಪಲ್ ಬರುತ್ತೆ, ಕಲೆ ಹೋಗುತ್ತೆ, ಈ ರೀತಿಯಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಫುಲ್ಲಿ ರಿಸಲ್ಟ್ ನ ಕೊಡೋದಿಲ್ಲ. ಬಟ್ ಇದ್ರಲ್ಲಿ ಏನಂತ ಅಂದ್ರೆ ಇದರಲ್ಲಿ ಪ್ಯೂರ್ ನಿಯಾಸಿನಮೈಡ್ ನ ಯೂಸ್ ಮಾಡಿದರೆ, ನಿಯಾಸಿನಮೈಡ್ ಜೊತೆಗೆ ಹ್ಯಾಲ್ಯೂರೋನಿಕ್ ಆಸಿಡ್, ವಿಟಮಿನ್ B5 ಕಾಂಬಿನೇಷನ್ ಇದೆ, ಅದು ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಈವನ್ ಇದು ಓನ್ಲಿ ಪಿಂಪಲ್ಲು ಎಕ್ನೆ ಪ್ರಾಬ್ಲಮ್ ಇದ್ದವರಿಗೆ ಅಷ್ಟೇ ಅಲ್ಲ, ಪಿಗ್ಮೆಂಟೇಷನ್ ಅಲ್ಲೂ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮಾಡುತ್ತಂದ್ರೆ ನಿಯಾಸಿನಮೈಡ್ ನಿಮ್ಮ ಸ್ಕಿನ್ ಇಂದ ವಾಟರ್ ಲಾಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹ್ಯಾಲ್ಯೂರೋನಿಕ್ ಆಸಿಡ್ ಕೂಡ ನಿಮ್ಮ ಸ್ಕಿನ್ ಇಂದ ವಾಟರ್ ಲಾಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಎರಡೂ ನಿಮ್ಮ ಸ್ಕಿನ್ ಅಲ್ಲಿ ವಾಟರ್ ಬ್ಯಾಲೆನ್ಸ್ ನ ಮಾಡೋದ್ರಿಂದ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿ ಪ್ಲಂಪಿ ಆಗಿರುತ್ತೆ, ಡ್ರೈ ಆಗೋದಿಲ್ಲ, ನಿಮ್ಮ ಸ್ಕಿನ್ ಡ್ರೈನೆಸ್ ಅಂತ ಅನ್ಸೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಇದನ್ನ ಹಾಗಾದ್ರೆ ಎಲ್ಲರೂ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ
ಖಂಡಿತವಾಗ್ಲೂ ಈ ಪ್ರಾಡಕ್ಟ್ನ ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡಿ. ಈ ಫಸ್ಟೇ ಹೇಳ್ಬಿಡ್ತೀನಿ, ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಬರೋದಕ್ಕೆ 15 ಡೇಸ್ ಬೇಕಾಗುತ್ತೆ. ಸೊ 15 ಡೇಸ್ಗಿಂತ ಮುಂಚೆ ನೀವು ಯಾವುದೇ ರೀತಿಯ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ 15 ಡೇಸಲ್ಲಿ ನಿಮಗೆ ಇದರಲ್ಲಿ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂತ ಅಂದರೆ ಇದರಲ್ಲಿ ಯೂಸ್ ಮಾಡಿರುವಂತಹ ನಿಯಾಸಿನಮೈಡ್ ಏನಿದೆ, ಇದು ನಿಮ್ಮ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುವಂತಹ ಲೆವೆಲ್ನಲ್ಲಿ ಇರುತ್ತೆ. ನಿಯಾಸಿನಮೈಡ್ನ ವೆರಿ ಟೈನಿ ಮಾಲಿಕ್ಯೂಲ್ಸ್ ಏನಿದೆ, ಇದು ನಿಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಫ್ರೆಶ್ ಪಿಂಪಲ್ಸ್ ಬರದೇ ಇರೋ ಹಾಗೇನೆ ಪಿಂಪಲ್ ಕಲೆಗಳೇನಿರುತ್ತೆ ತುಂಬಾ ವರ್ಷದಿಂದ ಇರುತ್ತಲ್ಲ, ಆ ಕಲೆಗಳನ್ನ ಕೂಡ ಇದು ರಿಮೂವ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡಿ. ನೋಡಿ, ಹ್ಯಾಲುರೋನಿಕ್ ಆಸಿಡ್ ಎಲ್ಲ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಕ್ರೀಮ್ಗಳಲ್ಲೂ ಕೂಡ ಇವಾಗ ಆಡ್ ಮಾಡ್ತಾ ಇದ್ದಾರೆ. ಅವರಿಗೆ ಹ್ಯಾಲುರೋನಿಕ್ ಆಸಿಡ್ ಏನಿದೆಯಲ್ಲ, ಇದು ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ ಸ್ಕಿನ್ ಅಲ್ಲಿ. ಬೇಸಿರುವಂತಹ ಕ್ರೀಮ್ಗಳನ್ನ ಯೂಸ್ ಮಾಡಿದ್ರೆ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಹ್ಯಾಲುರೋನಿಕ್ ಆಸಿಡ್ ನ ಯೂಸ್ ಮಾಡ್ತಾರೆ. ಹ್ಯಾಲುರೋನಿಕ್ ಆಸಿಡ್ ವಾಟರ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಅಂಡ್ ನಾನು ಮುಂಚೆನೇ ಹೇಳಿದಂಗೆ ಪಿಗ್ಮೆಂಟೇಷನ್ ಇದ್ದವರು ಕೂಡ ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಹಾಗಾದ್ರೆ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಮೇಡಮ್ ಅಂತ ಕೇಳಿದ್ರೆ, ಇದನ್ನ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಯೂಸ್ ಮಾಡಬೇಕು. ಮಾರ್ನಿಂಗ್ ಏನ್ ಮಾಡಿ ಅಂತಂದ್ರೆ, ಯೂಶುವಲಿ ನಿಮಗೆ ಸ್ಕಿನ್ ರೋಟೀನ್ಸ್ ಗೊತ್ತೇ ಇದೆ. ಫೇಸ್ ವಾಶ್ ಮಾಡ್ತೀರಾ, ಟೋನರ್ ಅಪ್ಲೈ ಮಾಡ್ಕೊಳ್ತೀರಾ, ಟೋನರ್ ಅಪ್ಲೈ ಮಾಡಿದ್ಮೇಲೆ ಸೀರಮ್ನ ಅಪ್ಲೈ ಮಾಡ್ಕೊಳ್ತೀರಾ. ನಿಮ್ದೇನ್ ರೆಗ್ಯುಲರ್ ಸೀರಮ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಇದ್ದೀರಾ, ಆ ರೆಗ್ಯುಲರ್ ಸೀರಮ್ ಅಪ್ಲೈ ಮಾಡ್ಕೊಳ್ಳೋ ಪ್ಲೇಸ್ ನಲ್ಲಿ ಈ ಸೀರಮ್ನ ರೀಪ್ಲೇಸ್ ಮಾಡಿ. ಸೊ ಟೋನರ್ ಆದ ತಕ್ಷಣ ಸೀರಮ್ನ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಏನ್ ಈಕ್ಲೈಟ್ ಸುಪೀರಿಯರ್ ಸೀರಮ್ ಏನಿದೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಸೇಮ್ ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ಸ್ ಕೂಡ ಇದನ್ನೇ ಫಾಲೋ ಮಾಡಿ. ಫೇಸ್ ವಾಶ್ ಮಾಡಿ ಟೋನ್ ಮಾಡಿಕೊಂಡು ಸ್ಕಿನ್ ಟೋನ್ ಆದ್ಮೇಲೆ ನೀವು ಸೀರಮ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಸೀರಮ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಂಡು ಔಟ್ಸೈಡ್ ಹೋಗಿ. ಈ ಸೀರಮ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಇದ್ದೀರಾ, ಅಪ್ಲೈ ಮಾಡ್ಕೊಂಡು ಮನೆಯಲ್ಲೇ ಇರ್ತೀರಾ ಅಂದ್ರೆ ಮಾಮೂಲಾಗಿ ಮಾಯಿಶ್ಚರೈಸರ್ನ ಯೂಸ್ ಮಾಡಿ ನೀವು ಆರಾಮಾಗಿ ಇರ್ಬೋದು. ಒಂದ್ ವೇಳೆ ನೀವು ಅಪ್ಲೈ ಮಾಡ್ಕೊಂಡು ಔಟ್ಸೈಡ್ ಹೋಗ್ತೀರಾ ಅಂತಂದ್ರೆ ಈ ಸೀರಮ್ ಆದ್ಮೇಲೆ ನೀವು ಮಾಯಿಶ್ಚರೈಸರು ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಔಟ್ಸೈಡ್ ಹೋಗ್ಬೋದು. ಇನ್ನು ನೈಟ್ ಟೈಮು ಮಾಮೂಲಿ ನಿಮ್ ರೋಟೀನ್ ಏನಿರುತ್ತೆ ಅದನ್ನೇ ಫಾಲೋ ಮಾಡಿ. ಅದ್ರ ಜೊತೆಗೆ ನಿಮ್ಮ ರೆಗ್ಯುಲರ್ ಸೀರಮ್ ಪ್ಲೇಸ್ ನಲ್ಲಿ ಈ ಸೀರಮ್ನ ನೀವು ಆಡ್ ಮಾಡ್ಕೊಳ್ಳಿ. ಆಮೇಲೆ ತುಂಬಾ ಚೆನ್ನಾಗಿ ಡೌಟ್ ಬರುತ್ತೆ, ಇದನ್ನ ಅಪ್ಲೈ ಮಾಡ್ಕೊಂಡು ನಾನು ಮೇಕಪ್ ನ ಅಪ್ಲೈ ಮಾಡ್ಕೋಬಹುದಾ ಅಂತ. ಇದನ್ನ ಅಪ್ಲೈ ಮಾಡ್ಕೊಂಡು ನೀವು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನಿಮ್ಮ ರೆಗ್ಯುಲರ್ ಏನು ಫೌಂಡೇಶನ್ ಇರುತ್ತೆ, ಕನ್ಸೀಲರ್ಸ್ ಇರುತ್ತೆ, ಎಲ್ಲದನ್ನು ನೀವು ಅಪ್ಲೈ ಮಾಡ್ಕೋಬಹುದು. ಮೇನ್ ಪಾಯಿಂಟ್ ನ ಹೇಳ್ತೀನಿ, ಇದನ್ನ ನೀವು ಸ್ಟಾರ್ಟಿಂಗ್ ಯೂಸ್ ಮಾಡಿದ ತಕ್ಷಣ ನಿಮ್ಮ ಮುಖದಲ್ಲಿ ಸ್ಟಾರ್ಟಿಂಗು ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕ್ರೀಮ್ ಹಚ್ಕೊಂಡಾಗ ಹೊಸದಾಗಿ ಸ್ಕಿನ್ ಲೇಯರ್ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಇದೇನ್ ಮಾಡುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ, ಎಲ್ಲರಲ್ಲೂ ಈ ತರ ಆಗೋದಿಲ್ಲ, ಕೆಲವೊಬ್ಬರಲ್ಲಿ ಇದನ್ನ ಯೂಸ್ ಮಾಡಿ ಒಂದು ವೀಕಿಗೆ ಸ್ವಲ್ಪ ಪಿಂಪಲ್ಸ್ ಗಳು ಜಾಸ್ತಿ ಆದ ಹಾಗೆ ಅನ್ಸುತ್ತೆ. ಹೊರಗಡೆ ಇರುವಂತಹ ಎಲ್ಲಾ ಟಾಕ್ಸಿನ್ಸ್ ನ ಹೊರಗೆ ರಿಮೂವ್ ಮಾಡೋದಕ್ಕೋಸ್ಕರ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗತ್ತೆ. ಬಟ್ ಭಯ ಪಡೋದು ಬೇಡ, ಇದನ್ನ ಕಂಟಿನ್ಯೂ ಆಗಿ ನೀವು ಅವಾಗ್ಲೂ ಕೂಡ ಯೂಸ್ ಮಾಡ್ಲೇಬೇಕು. ಏನ್ ಅನ್ಕೊಳ್ತೀರಾ ಅಂದ್ರೆ, ಇದನ್ನ ಹಚ್ಕೊಂಡಿದ್ದಕ್ಕೆ ನಮ್ಗೆ ಪಿಂಪಲ್ ಆಗ್ಬಿಡ್ತೇನೋ ಅಂತ ತುಂಬಾ ಜನ ಅಲ್ಲೇನೆ ಬಿಟ್ಬಿಡ್ತಾರೆ. ಸೊ ಆತರ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನ ಹಚ್ಚಿ ಆತರ ನಿಮ್ಗೆ ಸ್ಟಾರ್ಟ್ ಆಯ್ತು ಅಂದ್ರೂ ಅದು ಯಾವುದೇ ರೀತಿ ರಿಯಾಕ್ಷನ್ ಅಲ್ಲ, ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೋಸ್ಕರ ನಮ್ಮ ಸ್ಕಿನ್ ರಿಯಾಕ್ಟ್ ಮಾಡಿ. ಕಾಸ್ಟಿಗೆ ಬಂದ್ರೆ ಇದ್ರ ಕಾಸ್ಟ್ ಸ್ವಲ್ಪ ಹೆವಿ ಕಾಸ್ಟ್, ಯಾಕಂದ್ರೆ 16,650 ರುಪೀಸ್ ಇದೆ, ಅಂದ್ರೆ 1,650 ರೂಪಾಯಿ ಇದೆ ಇದ್ರ ರೇಟು. ಬಟ್ ರೇಟ್ ನೋಡೋದಕ್ಕೆ ಹೋಗ್ಬೇಡಿ, ಒಳ್ಳೆ ಪ್ರಾಡಕ್ಟ್ಸ್ ಕಾಸ್ಟ್ ಯಾವಾಗ್ಲೂ ಹೈ ಇರುತ್ತೆ. ನೀವು ಯಾವ್ದಾದ್ರು ಒಳ್ಳೆ ಪ್ರಾಡಕ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದ್ರ ಕಾಸ್ಟ್ ಯಾವಾಗ್ಲೂ ಹೈ ಇರುತ್ತೆ. ಸೊ ಹೈ ಕಾಸ್ಟ್ ಇರುವಂತಹ ಪ್ರಾಡಕ್ಟ್ಸ್ ನಿಮ್ಗೆ ಯಾವಾಗ್ಲೂ ಒಳ್ಳೆ ರಿಸಲ್ಟ್ ನ ಕೊಟ್ಟೆ ಕೊಡುತ್ತೆ. ಪ್ಯೂರ್ ಕ್ವಾಲಿಟಿ ನಿಯಾಸಿನಮೈಡ್ ಆಗಿರೋದ್ರಿಂದ ನಿಮ್ಗೆ ಇದ್ರ ಕಾಸ್ಟ್ ಕೂಡ ಹೈ ಇದೆ. ಒಂದು ಬ್ಯಾಕ್ಸಿಯಂ ಹೆಲ್ತ್ ಸೈನ್ಸಸ್ ಅಂತ ಇಂಡಿಯನ್ ಪ್ರಾಡಕ್ಟ್ ಆಗಿದೆ, ಯಾವುದೇ ರೀತಿ ಹೊರದೇಶದಿಂದ ಬಂದಿರುವಂತಹ ಪ್ರಾಡಕ್ಟ್ ಅಲ್ಲ, ನಮ್ಮ ಇಂಡಿಯಾದಲ್ಲಿ ರೆಡಿ ಆಗಿರುವಂತಹದೇ ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ, ಹೋಗ್ಬಿಟ್ಟು ಒಂದ್ಸತಿ ಯೂಸ್ ಮಾಡಿ. ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಗೂ ಮ್ಯಾಚ್ ಆಗುತ್ತೆ. ಈವನ್ ಇನ್ ಡಾರ್ಕ್ ಸರ್ಕಲ್ ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಬಟ್ ಐ ಕಾಂಟ್ಯಾಕ್ಟ್ ಗೆ ತಗೊಂಡು ಹೋಗ್ಬೇಡಿ. ಕೆಳಗಡೆ ಏನು ಈ ಐ ಇರುತ್ತಲ್ಲ, ಸೊ ಕೆಳಗಡೆ ಇಲ್ಲಿ ಮಾತ್ರ ಡಾರ್ಕ್ ಸರ್ಕಲ್ಗೆ ಇದನ್ನ ಅಪ್ಲೈ ಮಾಡ್ತಾ ಬನ್ನಿ, ಐ ಕಾಂಟ್ಯಾಕ್ಟ್ ಗೆ ತಗೊಂಡು ಹೋಗ್ಬೇಡಿ. ಪಿಗ್ಮೆಂಟೇಷನ್ ಮೇನ್ ಏನ್ 35 ಎಬೋ 40 ಏಜ್ ಅಲ್ಲಿ ಏನ್ ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ತಾ ಬರುತ್ತೆ ಸ್ಕಿನ್ ಅಲ್ಲಿ, ಅದಕ್ಕೆ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಏನಂತ ಅಂದ್ರೆ ಪೋರ್ಸ್ ಪ್ರಾಬ್ಲಮ್, ಮೇನ್ ಪೋರ್ಸ್ ಆದ್ರೇನೆ ಹೆಚ್ಚಿಗೆ ಪೋರ್ಸ್ ಆದಂಗೂ ನಿಮ್ಗೆ ಪಿಂಪಲ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ನಲ್ಲಿ ಇದು ಪೋರ್ಸ್ ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಪೋರ್ಸ್ ನ ಕಂಟ್ರೋಲ್ ಮಾಡಿ ಆಮೇಲೆ ನಿಮ್ಗೆ ಪಿಂಪಲ್ಸ್ ನ ಕೂಡ ರಿಡ್ಯೂಸ್ ಮಾಡ್ತಾ ಬರುತ್ತೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂತ ಅಂದ್ರೆ ತುಂಬಾ ಜನ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ತಾ ಇದ್ರಿ, ನಾನು ಇದನ್ನ ಟ್ರೈ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಈ ಪ್ರಾಡಕ್ಟ್ ನ ಬೈ ಮಾಡ್ಬೇಕಂತ ಇದ್ರೆ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ನನ್ನ ಚಾನಲ್ ನ ಒಂದು ಆರೋ ಮಾರ್ಕ್ ಇರುತ್ತಲ್ಲ, ಡೌನ್ವರ್ಡ್ ಆರೋ ಮಾರ್ಕ್ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ಯಾವ ಪ್ರಾಡಕ್ಟ್ಸ್ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ. ಸೊ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ, ಎಲ್ಲದೂ ಆಲ್ಮೋಸ್ಟ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಬಟ್ ಮೋಸ ಇರೋದಿಲ್ಲ, ನಿಮ್ಗಳಿಗೆ ನಿಮ್ಮ ಪ್ರಾಡಕ್ಟ್ಸ್ಗಳು ಬಂದು ಸೇರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.